ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಬು ಸರ್ ನೀವು ಹೇಳಬೇಕು, ಯತ್ನಾಳ್ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ಸಿದ್ದನಗೌಡರು ಹೇಳಿದ ಹಾಗೆ ಸ್ನೇಹ ಬೇರೆ, ಪಕ್ಷದ ನಿರ್ಧಾರಗಳು ಬೇರೆ ಅಂತ ಹೇಳಿ. ಬಟ್ ಕಾಂಗ್ರೆಸ್ ಮಣಿಸೋದಕ್ಕೆ ಎಲ್ಲ ಒಂದಾದಂಗೆ ಕಾಣ್ತಾ ಇದೆ. ನೀವು ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದೀರಿ, ಯತ್ನಾಳ್ ಅವರು ಇದ್ದಾರೆ, BJPಯ ಎಲ್ಲ ನಾಯಕರು ಒಂದಾಗಿದ್ದಾರೆ. ಯಾವುದರ ವಿರುದ್ಧ ನಿಮ್ಮ ಹೋರಾಟ? ಸರಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಉಪಚುನಾವಣೆಯಲ್ಲಿ ನಮಗಿಂತ ಹೆಚ್ಚು ಸಾರ್ವಜನಿಕರೇ ಒಂದಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಯಾರ ಜೊತೆ? ವಿರೋಧ ಪಕ್ಷಗಳ ಜೊತೆ. ಕಾರಣ ಇಷ್ಟೇನೆ, ಕಾಂಗ್ರೆಸ್ನ 2.5 ವರ್ಷಗಳ ಆಡಳಿತ ಯಾವ ವೈಖರಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಈಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ಹೇಳಿದ್ದನ್ನು ನಾನು ಗಮನಿಸಿದೆ. ಅವ್ರನ್ನ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾವೊಂದು 5 ಗ್ಯಾರಂಟಿಗಳ ವಿಷಯದಲ್ಲೇ ಅವರು ಅದನ್ನೇ ಬೇಸಾಗಿ ಇಟ್ಕೊಂಡು 52,000 ಕೋಟಿ ನಾವು ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರದ್ದೇ ಪಕ್ಷದವರು, ಮಾನ್ಯ ಕಾಂಗ್ರೆಸ್ ವಕ್ತಾರರು ಕೂಡ ಒಪ್ಕೋತಾರೆ, ಅವ್ರದ್ದೇ ಪಕ್ಷದವರೇ ಹೇಳ್ತಿದ್ದಾರೆ ಗ್ಯಾರಂಟಿಗಳಿಂದ ನಮಗೇನು ತೊಂದರೆ ಆಗ್ತಾ ಇದೆ, ಗ್ಯಾರಂಟಿಗಳಿಂದ ಶಾಶ್ವತ ಯೋಜನೆಗಳು ಎಷ್ಟು ಕುಂಟ್ತಾ ಇದೆ, ಗ್ಯಾರಂಟಿಗಳಿಂದ ಇವತ್ತು ರಾಜ್ಯದಲ್ಲಿ ಎಷ್ಟು ಬೇಸಿಕ್ ನೀಡ್ಸ್ ನಾವು ಕ್ಷೇತ್ರಗಳಿಗೆ ಹೋದರೆ ನಮ್ಮನ್ನು ಓಡಿಸ್ಕೊಂಬರ್ತಾರೆ. ಅವ್ರು ಕಾನೂನು ಸಲಹೆಗಾರರು ಹೇಳಿದ್ರು, ಹಿರಿಯ ಮುಖಂಡರ ಅಂತ ದೇಶಪಾಂಡೆ ಅವ್ರು ಮಾತಾಡಿದ್ರು. ಈ ರೀತಿ ಅನೇಕ ಜನ ಮುಖಂಡರುಗಳು ಸ್ವಪಕ್ಷದಲ್ಲಿರ್ತಕ್ಕಂಥವ್ರೆ ಈ ಒಂದು ಪಂಚ ಯೋಜನೆಗಳ ಬಗ್ಗೆ ಮಾತಾಡಿರ್ತಕ್ಕಂಥ ಇದನ್ನು ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಅವರೇ ಹೇಳಿರ್ತಕ್ಕಂಥ, ನಾವಲ್ಲ. ಮತ್ತೊಂದು, ಈ ಯೋಜನೆಗಳನ್ನು ಅನುಷ್ಠಾನ ಮಾಡೋ ವಿಚಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ಕೂಡ ಡಿಬೇಟ್ ಮಾಡಿದ್ದೀವಿ. ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು. 5,000 ಕೋಟಿ ಯಾವ ಇದರಲ್ಲಿ ಯೋಜನೆಯಲ್ಲಿ ಯಾವ ಯೋಜನೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಯಾವ ಯೋಜನೆಯಲ್ಲಿ ಸ್ಕಿಪ್ ಆಯಿತು, ಮತ್ತು ಅದನ್ನು ಮಾತಾಡಿದ ನಂತರ ಇಲ್ಲ ಇರುತ್ತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಗೆ ಹೇಳಿದ್ರು. ಆಮೇಲೆ ಯಾವೊಂದು ನಮ್ಮ ಬೇರೆ ಸಮಾಜದವ್ರನ್ನ ಅಹಿಂದ ಹೆಸರು ಹೇಳ್ಕೊಂಡು ಯಾವ ಸಮಾಜದವ್ರು 96,000 ಕೋಟಿಯನ್ನು ಲೂಟಿ ಮಾಡಿದ್ರು. ಈ ಥರದ ಅನೇಕ ವಿಚಾರಗಳು ಜನಗಳು ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ನಾವು ಕೂಡ ಜಾತ್ಯತೀತ ಜನತಾದಳ NDA ಮಿತ್ರಕೂಟದಲ್ಲಿ ಇರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಕೂಡ ಸರಿಸುಮಾರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ ಅವ್ರ ನೇತೃತ್ವದಲ್ಲಿ 40 ಜನ ಮುಖಂಡರುಗಳ ಸ್ಟಾರ್ ಕ್ಯಾಂಪೇನ್ಸ್ ಎಲ್ಲ ಕೂಡ MLAಗಳು, MLCಗಳು, MP ಗಳು ಮತ್ತು ಹಿರಿಯ ಮುಖಂಡರುಗಳ 40 ಜನ 20 ಜನ ಅವ್ರಗಳ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಇಷ್ಟೇ ಆಗಿರ್ತಕ್ಕಂಥದ್ದು, ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತ ಏನಿದೆ, ಜನಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ, ಭರವಸೆಗಳನ್ನು ಕೊಟ್ಟು ಶಾಶ್ವತ ಯೋಜನೆಗಳನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ, ಮತ್ತು ಅನುದಾನ ಕೊಡ್ತೀವಿ ಅಂತ ಕೇಂದ್ರದ ಕಡೆ ಬೊಟ್ಟು ತೋರಿಸ್ಕೊಂಡು ರಾಜ್ಯ ಸರ್ಕಾರವನ್ನು ಯಾವ ರೀತಿ ತಪ್ಪುದಾರಿಗೆ ತಗೊಂಡೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕಟ್ಟ ಕಡೆ ಪ್ರಜೆವರೆಗೂ ಕೂಡ ಮನವರಿಕೆ ಮಾಡ್ತಕ್ಕಂಥ ಮಾತನ್ನು ನಾವು ಮಾಡ್ತಾ ಇದ್ದೀವಿ. ಜನಗಳು ಇವತ್ತು ಅದ್ರ ಬಗ್ಗೆ ನಮಗಿಂತ ಹೆಚ್ಚು ಒಂದು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ತಾವೊಂದು ಮಾತು ಹೇಳಿದ್ರಿ, ಇದು ಫಸ್ಟೇನೆ ಯತ್ನಾಳ್ ಅವರು ಕೂಡ ಬರ್ತಿದ್ದಾರೆ ಅಂತ. ಯತ್ನಾಳ್ ಅವರೊಬ್ಬರೇ ಅಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಕೈ ಜೋಡಿಸ್ತಾರೆ, ಜನಗಳು ರೋಸ್ ಹೋಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್.